ಹೆಲ್ತ್ ವೈಸ್ ಸರಿಯಾಗಿದ್ದರೆ ಮೆಂಟಲಿ ಫಿಸಿಕಲಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕುಕ್ ಶಾಪ್ ರೂಮ್ ಯೂಟ್ಯೂಬ್ ಚಾನಲ್. ಐ ಥಿಂಕ್ 1 ಮಂತೇ ಆಯಿತು ಅನಿಸುತ್ತೆ ನಾನೇನು ಅಪ್ಲೋಡ್ ಮಾಡೇ ಇಲ್ಲ ವೀಡಿಯೋಸ್ನ. ಇವನ್ ನಾನು ಯಾವುದ್ರಲ್ಲೂ ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇರಲೇ ಇಲ್ಲ. 1 ಮಂತೇ ಆಗೋಯ್ತು. ತುಂಬ ಜನ ನನ್ನ ಫ್ರೆಂಡ್ಸು ಮತ್ತು ಸ್ವಲ್ಪ ಗೊತ್ತಿರೋರು ಎಲ್ಲರೂ ಕೇಳ್ತಾ ಇದ್ರು, ಯಾಕೆ 1 ಮಂತ್ ಆದ್ರೂ ಏನು ಅಪ್ಡೇಟೇ ಮಾಡಿಲ್ಲ, ವೀಡಿಯೋಸ್ ಹಾಕಿಲ್ಲ ಅಂತ ಕೇಳ್ತಾ ಇದ್ರು. ನಾನು ಮಾಡಿಲ್ಲ ಅಂತ ಹೇಳಬೇಕಾ ಹೇಳಬಾರ್ದಾ ಅಂತಲೂ ತುಂಬ ಯೋಚನೆ ಮಾಡಿ ಊರಿಗೆ ಬಂದು ಇಲ್ಲಿ ಆವಾಗ ಮಲೆನಾಡು ಅಂದರೆ ನಮ್ಮದು ತೀರ್ಥಹಳ್ಳಿ, ತುಂಬ ದೊಡ್ಡದು ಅಂತ ಹೇಳಬೇಕಾ ಚಿಕ್ಕದು ಅಂತ ಹೇಳಬೇಕಾ ಗೊತ್ತಾಗ್ತಾ ಇಲ್ಲ. ಸ್ಕೂಟಿಯಿಂದ ಬಿದ್ದೆ, ಒಂದು ಆಕ್ಸಿಡೆಂಟ್ ಆಯಿತು ನನಗೆ. ಅದು ಸ್ವಲ್ಪ ಮೇಜರಾಗಿ ಆಯಿತು. ನಾನು ಆ್ಯಕ್ಚುಲಿ ನಮ್ಮನೆಗೂ ತೀರ್ಥಹಳ್ಳಿಗೂ ಒಂದು 7 ಕಿಲೋಮೀಟರ್ ಇದೆ. ಸೊ ಹಾಗಾಗಿ ನನ್ನ ತಂಗಿ ಇದ್ದಾಳೆ, ನನ್ನ ತಂಗಿ ಹೆಸರು ಸಂಪ್ರೀತಾ ಅಂತ. ಅವಳು ಸ್ವಲ್ಪ ಏನೋ ಟೆಂಪಲ್ಗೆ ಹೋಗಬೇಕಾಗಿತ್ತು. ಸೋಮವಾರ ಇದು ಆಗಿರೋದು, ಲಾಸ್ಟ್ ಮಂತ್ ನವೆಂಬರ್ 11ಕ್ಕೆ ಸೋಮವಾರ. ಬೆಳಗ್ಗೆ ಹೋಗಿ ಬಿಟ್ಟು ಬಂದಿದ್ದೆ ಟೆಂಪಲ್ಗೆ, ಪೇಟೆಗೆ ಹೋಗ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅಂತೆಲ್ಲ ಮುಗಿಸ್ಕೊಂಡವಳು ಕರ್ಕೊಂಡು ಬರೋಣ ಅಂತ ಆಫ್ಟರ್ನೂನ್ ಹೋದೆ. ಒಂದು 2 o'clock ಆಗಿತ್ತು. ಮನೇಲಿ ಹೇಳ್ತಾ ಇದ್ರು ತುಂಬ ಬಿಸಿಲಿದೆ, ಊಟ ಮಾಡ್ಕೊಂಡು ಹೋಗು ಅಂತ ಅಂದರು. ಮನೇಲೆಲ್ಲರೂ, ಸಿದ್ದು ಕೂಡ ಇದ್ದರು ಮನೇಲೆ. ಸರಿ ಇಲ್ಲೇ ಹೋಗೋ ಕರ್ಕೊಂಡೇ ಬಂದುಬಿಡ್ತೀನಿ, ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಹೋದೆ. ಅದೇ ಹೋಗ್ಬೇಕಾದ್ರೇ ಅದೇನು ಓಮಿನಿನೂ ಫ್ರಂಟ್ ಮುಂದಕ್ಕೊಂದು ಓಮಿನಿನೂ ಹೋಗ್ತಾ ಇತ್ತಂತೆ, ಆ ಕಡೆಯಿಂದನೂ ಒಂದು ಓಮಿನಿ ಬರ್ತಾ ಇತ್ತಂತೆ. ನನಗೇನು ನೆನಪೇ ಇಲ್ಲ. ನನಗೆ ಮನೆಯಿಂದ ಹೋಗಿದ್ದು ನೆನಪಿಲ್ಲ, ಬಿದ್ದಿದ್ದು ನೆನಪಿಲ್ಲ. ಆಮೇಲೆ ಆಗಿರೋದೇನು ನೆಕ್ಸ್ಟ್ ಒಂದು ವಾರ ನನಗೇನೂ ಗೊತ್ತಿಲ್ಲ. ಅಷ್ಟು ಮೇಜರಾಗಿ ಸ್ವಲ್ಪ ಆಗಿಬಿಟ್ಟಿತ್ತು. ನಾನು ಹೋಗಿ ಅಲ್ಲಿ ಏನೋ ಆಕ್ಸಿಡೆಂಟ್ ಆಗಿತ್ತು, ಅವ್ರು ತಾಕ್ಸಿಲ್ವೋ ಅಥವಾ ನಾನು ಹೋಗಿ ಏನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ, ಯಾರಿಗೂ ಇಲ್ಲ. ಯಾಕಂದರೆ ನಾನು ಒಬ್ಬಳೇ ಇದ್ದೆ. ಹಾಗಾಗಿ ಬಿದ್ದುಬಿಟ್ಟ ಮೇಲೆ ಸ್ವಲ್ಪ ಕಿವಿಲೂ ಎಲ್ಲ ಫುಲ್ ಬ್ಲಡ್ ಬಂತಂತೆ. ಅದು ಬಿದ್ದಿದ್ದು ಹೊಡೆತಕ್ಕೆ ಬ್ರಾಸ್ಲೆಟು ಅಲ್ಲೇ ಕಟ್ಟಾಗಿ ಹೋಗ್ಬಿಟ್ಟಿದೆ. ಅದು ಒಂದು ವಿಡಿಯೋ ಸಿಕ್ಕಿದ್ರೆ ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಸೈಡಲ್ಲಿ. ಬ್ರಾಸ್ಲೆಟು ಕಟ್ಟಾಗಿಬಿಟ್ಟಿದೆ, ತಾಳಿನೂ ಎಲ್ಲ ತೆಗ್ದಿದ್ದಾರೆ ಅನಿಸುತ್ತೆ, ನನಗೇನು ಗೊತ್ತಿಲ್ಲ. ಚೆನ್ನಾಗಿ ಬಿದ್ದಿದ್ದೀನಿ. ಆಮೇಲೆ ನನ್ನ ರಿಲೇಟಿವ್ ಒಬ್ಬ ಅಣ್ಣ ಇದ್ದಾನೆ, ಪಾಪ ಅವನಿಗೆ ಎಷ್ಟು ಥ್ಯಾಂಕ್ಸ್ ಅಂತೋಸಕ್ಕಾಗಲ್ಲ. ಅವನು ಅಂದಾಗೆ ಅವ್ನು ಬರ್ತಾ ಇದ್ದಂತೆ. ಸಡನ್ನಾಗಿ ಅವ್ನು ನಿಲ್ಲಿಸಿ ಆಮೇಲೆ ಅವ್ನು ನೀರು ಕುಡಿಸಿ ಕಡೆಗೆ ಅಲ್ಲಿ ಇರೋರೆಲ್ಲ, ನಮ್ಮ ರಿಲೇಟಿವ್ ಮನೆ ಒಬ್ರದ್ದು ಇದೆ, ಅಲ್ಲೇ ಅವ್ರ ಮನೆ ಎದುರುಗಡೆನೇ ಬಿದ್ದುಬಿಟ್ಟಿದ್ದೆ. ನಾನು ಹೆಂಗೆ ಬಿದ್ದಿದ್ದೀನಿ ಅಂದರೆ, ಗಾಡಿ ಮಾತ್ರ ಡಿಯೋ ಸ್ಕೂಟಿಲಿ ಹೋಗಿದ್ದೆ ನಾನು, ಗಾಡಿ ಮಾತ್ರ ಯಾವುದಕ್ಕೂ ಯೂಸೇ ಇಲ್ಲ, ಹಂಗಾಗಿ ಹೋಗ್ಬಿಟ್ಟಿದೆ. ಎಲ್ಲ ಕಿತ್ತು ಅದು ಗಾಡಿ ಎಲ್ಲ ಹೊಂಡಕ್ಕೆ ಬಿದ್ದುಬಿಟ್ಟಿದೆ, ಹಾಗಾಗಿದೆ. ನಾನು ರೋಡಿಗೆ ಬಿದ್ದುಬಿಟ್ಟಿದ್ನಂತೆ. ರೋಡಿಗೆ ಬಿದ್ದು ತಲೆ ರೋಡಿಗೆ ಹೊಡೆದು ಫುಲ್ ಕಿವಿಲಿ ಬ್ಲಡ್ ಬಂದುಬಿಟ್ಟು ಇಲ್ಲೆಲ್ಲ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಇಲ್ಲೆಲ್ಲ ಫುಲ್ ಗಾಯ, ಸ್ಕ್ರ್ಯಾಚಸ್ ಇಷ್ಟು ದೊಡ್ಡಾಗಿದೆ. ಅದಕ್ಕೆ ಬರೀ ಶರ್ಟ್ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಲೂಸ್ ಇರೋದು, ಗಾಯ ತಡ್ಕೊಳಕ್ಕಾಗ್ತಾಯಿಲ್ಲ. ಕೈ ಕಾಲು ಎಲ್ಲ ಪೆಟ್ಟಾಗಿ ನಂಗೆ ಪ್ರಜ್ಞೆನೇ ಇದ್ದಿಲ್ಲ, ಅಷ್ಟೊಂದು ಬಿದ್ದೋಗ್ಬಿಟ್ಟು ತಕ್ಷಣ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಿದೆ ತೀರ್ಥಹಳ್ಳಿಲಿ, ಅಲ್ಲಿಗೆ ತೊಗೊಂಡೋಗಿ ಸೇರಿಸಿದ್ರಂತೆ. ಅಲ್ಲಿ CT ಸ್ಕ್ಯಾನ್ ಎಲ್ಲ ಏನೇನೋ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲ ಹೆಡ್ಡಿಗೆ ಪೆಟ್ಟಾಗಿದೆ, ತುಂಬ ಒಳಗಡೆ ನರ್ವ್ಸ್ಗೂ ಪೆಟ್ಟಾಗಿದೆ, ಬೆಟರ್ ನೀವು ಮಣಿಪಾಲಿಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಅಂದ್ರಂತೆ. ಸರಿ ಅಂದರೆ ಮತ್ತು ಅವರು ಬೇಡ, ಕಾರಲ್ಲೆಲ್ಲ ಬೇಡ ಅಂತ ಹೇಳಿ, ಅದು ನಮ್ಮ ಮನೆಗೆ ಫೋನ್ ಮಾಡಿದಾರಂತೆ. ಬೇರೆಯವ್ರು ಯಾರೋ ಫೋನ್ ಮಾಡೋಕ್ಕೂ ನಮ್ಮಪ್ಪ ಹಸ್ಬೆಂಡ್ ಇಬ್ಬರು ಬಂದಿದ್ದಾರೆ. ಅವ್ರು ಬಂದಮೇಲೆ ಅಲ್ಲಿ ನಮ್ಮ ಅಮ್ಮಂಗೆ ತಡ್ಕೊಳಕ್ಕಾಗದೆ ನನ್ನ ಇನ್ನೊಬ್ಬ ಕಝಿನೂ ಬಂದಿದ್ದ, ನಂಗೆ ಇನ್ನೊಬ್ಬ ಕಝಿನೂ ಇದ್ದಾನೆ, ಅವನ ಜೊತೆ ನಮ್ಮ ಅಮ್ಮನೂ ಬಂದ್ರಂತೆ ಹಾಸ್ಪಿಟಲ್ಗೆ. ಬಂದು ಎಲ್ಲ ಆಗಲ್ಲ ಇಲ್ಲಿ, ನೆಕ್ಸ್ಟ್ ಕರ್ಕೊಂಡು ಹೋಗ್ಬಿಡಿ ಅಲ್ಲಿಗೆ ಅಂದರು. ಉಡುಪಿ ಹತ್ರ, ಉಡುಪಿ ಮಂಗಳೂರು ಹೋಗೋ ರೋಡಲ್ಲಿ ಮಣಿಪಾಲ್, ಆಲ್ಮೋಸ್ಟ್ ಈ ಕಡೆಯವರಿಗೆಲ್ಲ ಗೊತ್ತು ಮಣಿಪಾಲ್ ಇಸ್ ಫೇಮಸ್ ಅಂತ. ಬ್ಯಾಂಗ್ಳೂರವರಿಗೆ ಮಣಿಪಾಲ್ ಹಾಸ್ಪಿಟಲ್ ಅಂತಲೇ ಇದೆ ಅಲ್ಲ, ಅದ್ರದ್ದೇ ಮೇಯ್ನ್ ಅನಿಸುತ್ತೆ ಇಲ್ಲಿ KMC ಮಣಿಪಾಲಲ್ಲಿರೋ ಹಾಸ್ಪಿಟಲು. ತುಂಬ ನನಗೆ ಗೊತ್ತಿರೋಂಗೆ ತುಂಬ ಒಳ್ಳೆ ಹಾಸ್ಪಿಟಲ್. ಯಾಕೆಂದರೆ 1 year ಬ್ಯಾಕ್ ನಮ್ಮಮ್ಮಂಗೆ ಹುಷಾರಿಲ್ಲದಾಗೂ ಅಲ್ಲೇ ಅಡ್ಮಿಟ್ ಮಾಡಿದ್ವಿ. ಆವಾಗಲೂ ನಾನೊಂದು 25 ಡೇಸ್ ನಮ್ಮಮ್ಮನ ಜೊತೆ ಮಣಿಪಾಲ್ ಹಾಸ್ಪಿಟ್ಲಲ್ಲೇ ಇದ್ದೆ. ಸೊ ಈ ಸಲ ನಾನು ಹೋಗಿದ್ದೀನಿ ಅಷ್ಟೇ. ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ತೀರ್ಥಹಳ್ಳಿಯಿಂದ ಆಂಬುಲೆನ್ಸಲ್ಲೇ ಕಳಿಸಿದ್ರಂತೆ, ಡ್ರಿಪ್ ಹಾಕಿ. ಹೋದ್ಮೇಲೆ ಅಲ್ಲೇ 2 days ICUನಲ್ಲಿ ಇಟ್ಟಿದ್ರಂತೆ. ನೆಕ್ಸ್ಟ್ ಅಲ್ಲಿಂದ ಒಂದು 2 days ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಏನೂ ಆಗಿಲ್ಲ, ಅದೇ ಸ್ವಲ್ಪ ಹೆಡ್ ಇಂಜುರಿ ಆಗಿದೆ, ಒಳಗಡೆ ನರ್ವ್ಸ್ಗೆ ಸ್ವಲ್ಪ ಪೆಟ್ಟಾಗಿದೆ. 1 ಮಂತ್ 1.5 ಮಂತ್ವರೆಗೂ ಸ್ವಲ್ಪ ತಲೆನೋವು ಬರೋ ಚಾನ್ಸಸ್ ಇರುತ್ತೆ, ಅಷ್ಟೇ, ಸರಿ ಆಗುತ್ತೆ, ಸೀರಿಯಸ್ ಆಗಿ ಏನೂ ಆಗಿಲ್ಲ ಅಂದ್ರಂತೆ. ಬಟ್ ಇಲ್ಲಿ ರೋಡಲ್ಲೆಲ್ಲ ಹೇಳಿದವರೆಲ್ಲ ಕೇಳಿದ್ರೆ ಫುಲ್ ರೋಡ್ ತುಂಬ ಬ್ಲಡ್ ಅಂತೆ,
ಫುಲ್ ಜನ ಸೇರಿಬಿಟ್ಟಿದ್ರಂತೆ. ಇಲ್ಲಿ ಬಿದ್ದಿದ್ದ ಟೈಮಲ್ಲಿ ನಾನು ನೋಡಿದವರೆಲ್ಲ ಮೇ ಬಿ ಇವ್ರು ಸ್ಪಾಟ್ ಅಂತಲೇ ಅಂದ್ಕೊಂಡಿದ್ರಂತೆ, ಹಂಗೆ ಅಷ್ಟು ಸೀರಿಯಸ್ ಆಗಿ ಆಗೋಗಿತ್ತಂತೆ. ಅಲ್ಲಿಂದ ಮಂಡೇ ಹಂಗಾಗಿದ್ದು, ಮಂಡೇ ತೊಗೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಬಟ್ ನನ್ನ ಮಿಸ್ಟೇಕ್ ಏನು ಗೊತ್ತಾ, ಯಾರು ಈ ಮಿಸ್ಟೇಕ್ ಮಾಡಬೇಡಿ ಸೀರಿಯಸ್ ಆಗಿ. ನಾನು ಹೆಲ್ಮೆಟ್ ಹಾಕಿರಲಿಲ್ಲ, ಹಾಗೆ ಹೋಗಿದ್ದೆ. ಅದು ನಾನು ಮಾಡಿರೋ ತುಂಬ ದೊಡ್ಡ ಮಿಸ್ಟೇಕ್. ಹೆಲ್ಮೆಟ್ ಹಾಕಿದ್ರೆ ಇಷ್ಟ ಆಗ್ತಿರಲಿಲ್ಲ, ಬರೀ ಕೈ ಕಾಲೆಲ್ಲ ಸ್ಕ್ರ್ಯಾಚ್ ಆಗಿ ಗಾಯ ಆಗಿರ್ತಿತ್ತು. ಅಟ್ಲೀಸ್ಟ್ ಅದೊಂದು 1 ವೀಕ್ 15 ದಿನದಲ್ಲಿ ಸರಿ ಆಗ್ತಾಯಿತ್ತು ಅನಿಸುತ್ತೆ. ಹೆಲ್ಮೆಟ್ ಹಾಕಿಲ್ಲ ಅದಕ್ಕೆ ನಂಗೆ ತಲೆಗೆ ಪೆಟ್ಟು ಬಿದ್ದು ಇಷ್ಟೆಲ್ಲ ಆಗಿತ್ತು. ಸೋಮವಾರ ಅಡ್ಮಿಟ್ ಮಾಡಿರೋದು, ನನಗೆ ಗುರುವಾರ ಗೊತ್ತಾಗ್ತಾ ಇದೆ. ಗುರುವಾರ ನಾನು ಅವಾಗ ನನಗೆ ಎಚ್ಚರ ಆಗ್ಬಿಟ್ಟು ಗುರುವಾರ ಕೇಳ್ತಾ ಇದ್ದೀನಿ ನಾನು ಎಲ್ಲಿದ್ದೀನಿ ಅಂತ. ಅವಾಗ ಮಣಿಪಾಲಲ್ಲಿ ಅಂದರು. ನೆಕ್ಸ್ಟ್ ಡೇ ಸ್ವಲ್ಪ ಅಬ್ಸರ್ವೇಷನ್ಲೆಲ್ಲ ಇಟ್ಬಿಟ್ಟು ಡಿಸ್ಚಾರ್ಜ್ ಮಾಡಿದ್ರು. ಫ್ರೈಡೇ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಸ್ವಲ್ಪ ನೆನಪಿದೆ ಅಷ್ಟೇ. ಫ್ರೈಡೆಯಿಂದ ನೆಕ್ಸ್ಟು ಬುಧವಾರದವರೆಗೂ ನನಗೇನು ಮನೇಲೂ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ವಾಮಿಟ್ ಆಗ್ತಾಯಿತ್ತು, ಊಟ ಸೇರ್ತಾ ಇರಲಿಲ್ಲ, ಒಂಥರ ತುಂಬ ನರ್ಕ ನೋಡ್ದಂಗೆ ಆಗೋಯ್ತು ನನಗೆ. ಸಾರಿ, ಫಸ್ಟ್ ಟೈಮ್ ನಂಗೆ ಹಿಂಗಾಗಿತ್ತು, ನನಗೆ ಗೊತ್ತಿರೋಂಗೆ. ಇಷ್ಟೊಂದು ನಾನು ಯಾವತ್ತೂ ಹೆಲ್ತಲ್ಲಿ ಅನುಭವಿಸಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಸಿಕ್ಕಾಬಟ್ಟೆ ಹಿಂಸೆ, ಸಿಕ್ಕಾಬಟ್ಟೆ ನೋವು, ತಲೆನೋವು. ಪಾಪ ನಿಜವಾಗ್ಲೂ ಹಾಸ್ಪಿಟ್ಲಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಕಸಿನ್ಸು, ನಮ್ಮ ಅಪ್ಪ ಅಮ್ಮ ಹಸ್ಬೆಂಡ್ ಎಲ್ಲ ಹೇಳೋದು ತುಂಬ ಬೈಬಿಟ್ಟಿದ್ದೀನಂತೆ ಡಾಕ್ಟ್ರಿಗೆ, ಸಿಸ್ಟ್ರಿಗೆಲ್ಲ ನೋವು ತಡ್ಕೊಳಕ್ಕಾಗ್ತಿಲ್ಲ ಅಂತೆ, ತಲೆನೋವು ಸಖತ್ ಬೈತಾ ಇದ್ದೀನಂತೆ ಎಲ್ಲರಿಗೂ. ಅವರು ಇಟ್ಸ್ ಓಕೆ, ಪೇಷಂಟ್ ಸಿಚುವೇಶನ್ ಹಂಗಿದೆ ಅಂತ ಸುಮ್ಮನಾಗಿದ್ರಂತೆ. ನಮ್ಮ ಮನೇಲೆಲ್ಲ ಸಾರಿ ಅಂದ್ರಂತೆ ಡಾಕ್ಟ್ರಿಗೆಲ್ಲ. ಇಲ್ಲ ನಂಗೆ ಅರ್ಥ ಆಗ್ತಿದೆ ಅಂದ್ರಂತೆ. ಇಷ್ಟು ನೋವು ತಡ್ಕೊಳಕ್ಕಾಗದೆ ತಲೆನೋವು ತುಂಬ ಕುಗ್ತಾ ಇದ್ದಂತೆ. ಏನೋ ಗೊತ್ತಿಲ್ಲ, ಏನೋ ಗ್ರಾಚಾರ ಇಷ್ಟಕ್ಕೆ ಆಗೋಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಬಟ್ ಅದೇ ಇವಾಗ 1 ಮಂತ್ ಆಗ್ತಾ ಬಂತು ರೆಸ್ಟ್ ಮಾಡ್ತಾ. ನನಗೆ ಏನು ಕಣ್ಣೆಲ್ಲ ಫಸ್ಟ್ 2 ವೀಕ್ಸ್ ನಾನು ಕಣ್ಣೇ ಬಿಡ್ತಾ ಇರಲಿಲ್ಲ. ರಿಲೇಟಿವ್ಸು, ಊರು ಮನೆಯವರು ಎಲ್ಲರೂ, ನಿಜವಾಗ್ಲೂ ಎಲ್ಲರದ್ದು ಒಂಥರ ಆಶೀರ್ವಾದ ಅನಿಸುತ್ತೆ. ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಮನೆಯವರ ಆಶೀರ್ವಾದ, ಅದೃಷ್ಟ ಇಷ್ಟ ಆಗಿ ಉಳಿದಿದ್ದೀನಲ್ಲ ಅನ್ನೋದೇ ನನಗೆ ಖುಷಿ ಆಗ್ತಾಯಿದೆ. ನಾನು ಏನಪ್ಪ, ಬಟ್ ಅದೇ ತುಂಬ ಹುಷಾರಾಗಿರ್ಬೇಕು, ಡ್ರೈವ್ ಮಾಡಬೇಕು. ನಾನು ಸ್ವಲ್ಪ ಕೇರ್ಲೆಸ್ಸೇ ಇದ್ದೆ. ಸ್ವಲ್ಪ ಟೈಮಿಗೆ ಊಟ ಮಾಡೋದು, ಅಥವಾ ಈ ಥರ ಹಿಂಗೆ ಇರಬೇಕು ಹಾಗೇ ಇರಬೇಕು ಅಂತೆಲ್ಲ ನಾನು ಯಾವುದು ಇರಲಿಲ್ಲ. ಗೋವಿತ ಫ್ಲೋ ಅನ್ನೋ ಥರ ಹೋಗ್ತಾ ಇದ್ದೆ. ಇದಾದಮೇಲೆ ಮಾತ್ರ ತುಂಬ ಅನಿಸ್ತಾ ಇದೆ ಹುಷಾರಾಗಿರಬೇಕು, ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಂತ. ನಿಜವಾಗ್ಲಪ್ಪ, ಯಾರಿಗಾದರೂ ಹೇಳ್ತೀನಿ, ಲೈಫಲ್ಲಿ ದುಡ್ಡು, ಪ್ರೀತಿ ಎಲ್ಲದು ಬೇಕು. ಆದರೆ ಫಸ್ಟ್ ನೀವು ಹೆಲ್ತ್ ವೈಸ್ ಸರಿಯಾಗಿದ್ದರೆ, ಮೆಂಟಲಿ ಫಿಸಿಕಲಿ, ಆವಾಗ ಮಾತ್ರ ನೆಕ್ಸ್ಟ್ ದುಡ್ಡು, ಪ್ರೀತಿ ಎಲ್ಲದೂ ನಿಮ್ಗೆ ಅರ್ಥ ಆಗುತ್ತೆ. ಇಲ್ದಿದ್ರೆ ನಾನು 2 ವೀಕ್ಸಲ್ಲಿ ಏನೇನಾಯಿತು, ಏನೇನು ಮಾಡಿದ್ನೋ ಯಾವುದೂ ನೆನಪಿಲ್ಲ ನನಗೆ. ಮನೆಯಿಂದ ಅದು ಹೇಗಾಗಿದೆ ಅಂದರೆ, ಅಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿದ್ದು ಹೊರತಕ್ಕೆ ನನಗೆ ಮನೆಯಿಂದ ಗಾಡಿ ತೊಗೊಂಡು ಹೋಗಿರೋದೇ ನೆನಪಿಲ್ಲ. ಇವಾಗ ಕೇಳ್ತಿದ್ದಾರೆ ಬಂದವರೆಲ್ಲ, ಊರು ಮನೇಲಿ ಎಲ್ಲರೂ ರಿಲೇಟಿವ್ಸ್ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಎಲ್ಲರೂ ಕೇಳ್ತಾರೆ ಏನಾಯಿತು. ನನಗೆ ಏನು ಅಂತಲೇ ನೆನಪಿಲ್ಲ, ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನಾನು ನನಗೇನು ನೆನಪಿಲ್ಲ ಅಂತಲೇ ಹೇಳ್ತಾ ಇದ್ದೀನಿ. ನನಗೆ ಈ ಮನೆಯಿಂದ ಹೋಗಿ ಆಕ್ಸಿಡೆಂಟ್ ಆಗಿ 2 ವೀಕ್ಸ್ ಆಗೋವರೆಗೂ ಯಾವುದೂ ನೆನಪಿಗೆ ಬರ್ತಿಲ್ಲ, ಬಂದೂ ಇಲ್ಲ ನನಗೇನಾಯಿತು ಅಂತ. ಬಟ್ ಹಳೇದೆಲ್ಲ ಚೆನ್ನಾಗೇ ನೆನಪಿದೆ. ಹಾಗಾಗಿ ನಾನೇನು ವೀಡಿಯೋಸು ಮಾಡಿಲ್ಲ, ಯಾವುದು ಏನು ಕಾನ್ಸಂಟ್ರೇಟ್ ಮಾಡೋಕ್ಕೆ ನಾನು ತಲೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಕಣ್ಣು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ ಫಸ್ಟಿನ್ಕಿಂತ. ಸ್ವಲ್ಪ ಓಕೆ, ಬಟ್ ಇನ್ನೂ ನಾನು ತುಂಬ ಓಡಾಡೋಕ್ಕೆಲ್ಲ ಮತ್ತು ಅಲ್ಲಿ ಆಗಿ 2 ವೀಕ್ಸ್ವರೆಗೂ ನನಗೆ ಇಂಡಿಪೆಂಡೆಂಟಾಗಿ ನನಗೆ ಓಡೇ ಆಡಿಲ್ಲ. ಯಾರಾದರೂ ಇಬ್ಬರು ಬೇಕಿತ್ತು ಜೊತೇಲಿ. ನಿಜವಾಗ್ಲೂ ನಮ್ಮ ಮನೆಯವ್ರ ಪಾಪ ಎಷ್ಟು ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಎಲ್ಲರಿಗೂ. ನನ್ನ ತಂಗಿ, ನನ್ನ ಹಸ್ಬೆಂಡು, ಇಲ್ಲ ನಮ್ಮಮ್ಮ, ನಮ್ಮಪ್ಪ ಯಾರಾದರೂ ಹಿಡ್ಕೊಳೋದು. ನನ್ನ ಕಸಿನ್ ಒಬ್ಬ ನವೀನ್ ಅಂತ, ನಾವು ಮಾಣಿ ಅಂತ ಕರಿತೀವಿ, ಅವನು. ಇಷ್ಟು ಜನ ಬಿಟ್ಟು ನನ್ನ ಏನೂ ನೆನಪಿಲ್ಲ. ಅವರೇ ಕರ್ಕೊಂಡು ಹೋಗ್ತಾಯಿದ್ರು, ಅವರೇ ಕರ್ಕೊಂಬರ್ತಾಯಿದ್ರು. ಏನೂ ಓಡಾಡೋಕ್ಕಾಗ್ತಾಯಿರಲಿಲ್ಲ, ತಲೆ ತಿರುಗ್ತಾಯಿತ್ತು. ಏನೋ ಒಂಥರ ಈ 1 ಮಂತು 2024 ಎಂಡಿಂಗ್ ನನಗೆ ಖರಾಬಾಗಿತ್ತು.
ತುಂಬ ಜನ ಕೇಳ್ತಾ ಇದ್ರು ಯಾಕೆ. ಆಮೇಲೆ ನನ್ನ ಫ್ರೆಂಡ್ಸು ಅಷ್ಟೇ, ಎಕ್ಸ್ಪೆಷಲಿ ಉಷಾ ಪಾಪ ಎಷ್ಟು ಮೆಸೇಜ್ ಮಾಡ್ತಾ ಇರ್ತಾಳೆ. 2 ಡೇಸ್ ಒಂದ್ಸತಿ ಮೆಸೇಜ್ ಮಾಡಿದ್ದಾಳೆ, ಫ್ರೀ ಆದಾಗ ಕಾಲ್ ಮಾಡ್ತೀನಿ. ನಾನು ಕಾಲ್ ಮಾತಾಡೋಷ್ಟು ಇನ್ನೂ ನಂಗೆ ಆಗಿಲ್ಲ. ಕಿವಿಯಿಂದ ಸಿಕ್ಕಾಬಟ್ಟೆ ಬ್ಲಡ್ ಹೋಗಿರೋದಕ್ಕೆ ಕಿವಿ ಒಂಥರ ಬ್ಲಾಕೇಜ್ ಆಗಿದೆ. ಹಾಗಾಗಿ ಯಾರ ಹತ್ರನೂ ಮೊಬೈಲಲ್ಲಿ ಮಾತಾಡ್ತಾ ಇಲ್ಲ, ನಾನು ಜಸ್ಟ್ ಮೆಸೇಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಮಾತಾಡೋಕ್ಕಾಗಲ್ಲ ಜಾಸ್ತಿ ಹೊತ್ತು, ಒಂಥರ ಹೆಡೇಕ್ ಬಂದಂಗೆ ಅನಿಸುತ್ತೆ, ತಲೆನೋವು. ಅದು ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಟಿ ವಿ ಮೊಬೈಲು ಏನೂ ಜಾಸ್ತಿ ನೋಡಬೇಡಿ 1 ಮಂತ್ ಅಂದಿದ್ರು. ಹಾಗಾಗಿ 1 ಮಂತ್ವರೆಗೂ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ. ನಮ್ಮಪ್ಪಂಗೆ ಅಡಿಕೆ ಸುಲಿಯಕ್ಕೆ ಬಂದು ಒಂದೂವರೆ ಕ್ವಿಂಟಲ್ ಅಡಿಕೆ ದುಡ್ಡೇ ಹೋಯ್ತು ಅನಿಸ್ತೀಗ, ಅಷ್ಟಾಯಿತು. ಬಟ್ ಏನೋ ಎಲ್ಲರಿಗೂ ಖುಷಿ ಏನಂದರೆ ಏನೋ ಆಗದೆ ಇಷ್ಟರಲ್ಲಿ ಇದೀನಲ್ಲ, ಇಷ್ಟಕ್ಕೆ ಮುಗಿತಲ್ಲ ಅಂತ ಖುಷಿ. ಆಮೇಲೆ ಅದೇ ಅಲ್ಲೇನೋ ನನಗೂ ಗೊತ್ತಿಲ್ಲ, ಸಿಟಿ ಸ್ಕ್ಯಾನು ಅಥವಾ ಯಾವ ಸ್ಕ್ಯಾನ್ ಮಾಡಿದಾರೋ ಏನೋ, ನಂಗೆ ಯಾವುದು ಗೊತ್ತಿಲ್ಲ, ಏನು ಹೇಳೂ ಇಲ್ಲ. ನಾನು ಕೇಳೋಕ್ಕೂ ಹೋಗಿಲ್ಲ. ಮನೇಲಿ ಮಾಡಬೇಕಾದ್ರೆ ಫುಲ್ ಎಲ್ಲ ಏನೇನು ಆರ್ನಮೆಂಟ್ಸ್ ಇರುತ್ತೋ ಹಾಕ್ಕೊಂಡಿರ್ತೀವಿ ಅದನ್ನೆಲ್ಲ ತೆಗೆದು ಕಟ್ ಮಾಡಾಕ್ತಾರಂತೆ. ಕಿವಿದು ಕಟ್ ಮಾಡಾಕಿದ್ದಾರೆ. ಬ್ರಾಸ್ಲೆಟಿಂಗು ಕಟ್ಟಾಗೆ ಹೋಗ್ಬಿಟ್ಟಿತ್ತು. ಉಂಗುರ ಎಲ್ಲ ತೆಗೆದಿದ್ರು, ಉಂಗುರ ತಾಳಿ ಸರನೂ ಕಟ್ ಮಾಡಾಕಿದ್ದಾರೆ. ಏನು ಹೇಳಬೇಕು ಅದು ಹಿಂದೆ ಕೊಂಡಿರುತ್ತಲ್ಲ ಅದನ್ನು ಕಟ್ ಮಾಡಾಕಿದ್ದಾರೆ. ಕಟ್ ಮಾಡಿರೋ ಕೊಂಡಿನೂ ಕೊಟ್ಟಿಲ್ಲ. ಇವರೆಲ್ಲ ನಮ್ಮನೇಲಿ ಎಮರ್ಜೆನ್ಸಿಗೆ ಯಾರೂ ಅದನ್ನು ಇಸ್ಕೊಂಡೂ ಇಲ್ಲ. ಮೂಗು ಬೆಟ್ಟು ತೆಗ್ದಾಕಿದ್ದಾರೆ, ಕಿವಿದೆಲ್ಲ ತೆಗ್ದಾಕಿದ್ದಾರೆ. ಇವಾಗ ನೋಡಿದ್ರೆ ನನಗೆ ಎಲ್ಲ ಹೋಲು ಮುಚ್ಚೋಗಿ, ಮೂಗು ನೋಡಿದ್ರೆ ಮೂಗಲ್ಲೂ ಹೋಲು ಹೋಗಿದೆ, ಕಿವಿಲಿಲ್ಲ, ಎಲ್ಲ ಹೊಸ್ದಾಗಿ ಚುಚ್ಚಿಸ್ಬೇಕು. ಅದಕ್ಕೆ ಎಲ್ಲ ಒಂದು ರೌಂಡ್ ಸರಿ ಆಗಲಿ, ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಏನು ಮಾಡಿಲ್ಲ. ಅದೇ ಇವತ್ತಾದರೂ ಹೋಗಿ ಚುಚ್ಚಿಸ್ಬೇಕು ಅಂತ ಅನ್ಕೊತಾ ಇದ್ದೀನಿ. ನೋಡ್ಬೇಕು ಏನೇನಾಗುತ್ತೆ ಅಂತ. ಇಷ್ಟ ಆಯಿತು ನನ್ನ ಕತೆ. 1 ಮಂತಲ್ಲಿ ಏನಕ್ಕೆ ವಿಡಿಯೋ ಮಾಡಿಲ್ಲ, ಯಾವುದ್ರಲ್ಲೂ ಏನೂ ಅಪ್ಡೇಟ್ ಇಲ್ಲ ಅಂತ ಯಾರ್ಯಾರು ಕೇಳಿದ್ರು ಅವ್ರಿಗೆಲ್ಲ ಇವತ್ತು ಉತ್ತರ ಸಿಗುತ್ತೆ. ಇನ್ನು ಯೂಟ್ಯೂಬಲ್ಲೂ ಅಷ್ಟೇ, ತುಂಬ ಫಾಲೋವರ್ಸ್ ಇಲ್ಲ ಅಂದ್ರೂ ಇರೋರಿಗಾದರೂ ನಾನು ರೆಸ್ಪೆಕ್ಟ್ ಕೊಡಲೇಬೇಕಾಗತ್ತೆ. ನಾನು ಮಾಡ್ಕೊಂಡಿದ್ದಾರೆ, ನನ್ನ ನಂಬಿ, ನನ್ನ ಮೇಲಿರೋ ನಂಬಿಕೆ ಪ್ರೀತಿಯಿಂದನೇ ಮಾಡಿರ್ತಾರೆ. ಅವ್ರಿಗಾದ್ರೂ ನಾನೊಂದು ರೀಸನ್ ಏನು ಅಂತ ಹೇಳಲೇಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದಿದ್ದಷ್ಟೇ ನಾನು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ, ಸರಿ ಆಗ್ತಾ ಇದ್ದೀನಿ. ಬಟ್ ಜಾಸ್ತಿ ಏನು ಕೆಲಸ ಏನು ಮಾಡೋಕ್ಕಾಗ್ತಾ ಇಲ್ಲ, ರೆಸ್ಟಲ್ಲೇ ಇದ್ದೀನಿ. ಇನ್ನು ಒಂದು ಸತಿ ಬರೋಕ್ಕೆ ಹೇಳಿದ್ದಾರೆ ಚೆಕಪ್ಗೆ, ಹೋಗಬೇಕು ನೆಕ್ಸ್ಟ್ ಮತ್ತೆ ಹಾಸ್ಪಿಟಲಿಗೆ. ಅವಾಗ ಏನು ಹೇಳ್ತಾರೆ ಅಂತ ನೋಡಬೇಕು. ಥ್ಯಾಂಕ್ ಯು. ನಾನು 1 ಮಂತಿಂದನೂ ಏನು ವಿಡಿಯೋ ಹಾಕಿಲ್ಲ ಅಂದ್ರೆ ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಎಲ್ಲರೂ ಹಾಗೆ ಸಬ್ಸ್ಕ್ರೈಬಲ್ಲೇ ಇದ್ದೀರಾ, ಸ್ವಲ್ಪ ಜನ ಆದ್ರೂ. ಥ್ಯಾಂಕ್ ಯು.